ದಯವಿಟ್ಟು ನನ್ನ ಕ್ಷಮಿಸಿಬಿಡ್ರಿ. ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಮನೆ ನಾಯಾಗಿ ಹುಟ್ಟಿ ನಿಮ್ಮ ಋಣ ತೀರಿಸ್ತೇನೆ ನಾನು. ಇದು ಯಾರಿದೆ ಬಾವಿ ಕಟ್ಟಿ ಯಾರು ಯಾಕೆ ನಿಂತಾರ? ತಮ್ಮ ಕೆಳಗಡೆ ನೋಡಿದ್ರೆ ನಮ್ಮ ಸಣ್ಣ ಸೌಕರ್ನ ನೋಡ್ದಂಗೆ ಕತಿ ಇಲ್ಲಿ ಯಾಕೆ ಬಂದು ನಿಂತಾರೆ ಇವ್ರು? ನಮ್ಮ ಸಣ್ಣ ಸೌಕರ್ ಯಾರು ಬರ್ರಿ ನಮ್ಮ ಸಣ್ಣ ಸೌಕರ್ ಬಾವಿ ಬಿದ್ದಾರ. ಅಯ್ಯೋ ದೇವ್ರಿ, ಅವ್ರಿಗೆ ನೋಡಿದ್ರೆ ಈಜಾಕೊಬ್ರಲ್ಲ. ನನ್ನ ಕೈಲಿ ಏನು ಆಗೋದೂ ಇಲ್ಲ, ನಾನು ಒಬ್ಬನ ಕೈಯಿಂದ ಏನು ಮಾಡ್ಲಿಕ್ಕೆ ನಾನು. ಜನ ನೋಡಿದ್ರೆ ಯಾರು ಇಲ್ಲ, ಇವತ್ತು ಕೆಲಸಕ್ಕೂ ಬಂದಲ್ಲ. ಆಜು ಬಾಜು ಯಾಗಾರ ಹೊಲ್ದಾಗ ಅದಾರ ನೋಡಿದ್ರೆ ಯಾರು ಕಾಣುವಲ್ರು. ಯಾರು ಅದಿರೇನ್ರೋ? ಬರ್ರೋ ನಮ್ಮ ಸೌಕರ್ ಬಾವಿ ಬಿದ್ದಾರ. ಸಣ್ಣಪ್ಪರ ನೀವೇನು ಹೆದರ್ಬೇಡ್ರಿ, ನಾ ಈಗ ಮಂದಿ ಕರ್ಕೊಂಬರ್ತೀನಿ. ಒಂದು ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಂತ ಇರ್ರಿ, ಏನಾಗೋದಿಲ್ಲ. ದೇವ್ರಿ ನಮ್ಮ ಸಣ್ಣ ಸೌಕರ್ನ ಹೆಂಗಾರ ಮಾಡಿ ನೀನ ಕಾಪಾಡಪ್ಪ. ಆ ಕಡೆ ಹೊಲ್ದಾಗ ಯಾರು ಅದಾರ ನೋಡ್ತಾನೆ, ಕರಿತೀನಿ. ಸೋಮಾ ಭೀಮಾ ಬರ್ರಿಲೋ ಕಾಳ. ಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ ನೋಡ. ನಾನು 2 ಹುಡುಗರು ಕರ್ಕೊಂಡು ಗುಡಿಗೆ ಹೋಗ್ಯಾನಿ. ಮಾವು ನೋಡಿದ್ರೆ ಪ್ಯಾಟಿಗೆ ಹೋಗ್ಯಾರ. ನೀ ಅಡಿಗೆ ಮನ್ಯಾಗ ಏನ ಮಾಡಕತ್ತಿ ಏನ? ತೀರಾ ಬಾಗಲ್ದಾಗ ಕುಂದ್ರಕ್ ಬರೋದಲ್ಲೇನ ಅವಾಗ? ಮನೆ ಬರೋದು ಒಂದ ಸಣ್ಣ ನೋಡಿ ಹಂಗೆ ಆಡ್ರ ಅನ್ಕಂತ ಬರ್ತಿದೆ. ಆ ಹುಡುಗ ಮನ್ಯಾಗಿದ್ರೆ ಸೇರಂಗಿಲ್ಲ, ಹೊರಗಿದ್ರೆ ಸೇರಂಗಿಲ್ಲ. ಯಾವಾಗ ಸುಧಾರಿಸ್ಕೊಂತೀನ ನೋಡಿ ನೀನು. ಅಪ್ಪರ ಹೇಳಪ್ಪ, ಏನಾತ? ಯಾಕಷ್ಟು ಜೋರು ಒದರ್ಕೆಂತ ಬಂದಿ? ನಿಮ್ಮ ಅಪ್ಪರ ಇಲ್ಲಿ ಮನ್ಯಾಗ? ಅವರ ಅದೇನಾತ ಅಂದ್ರೆ ಸಣ್ಣ ಅಪ್ಪರು ನಮ್ಮದು ತೋಟದ ಬಾವಿ ಐತಲ್ರಿ, ಅದ್ರ ಮ್ಯಾಲಿಂದ ಹತ್ತಿ ಬಾವಿ ಬಿದ್ದುಬಿಟ್ರಿ. ನಾನು ನಿಲ್ರಿ ಕೆಳಗೆ ಇಳಿರಿ ಅಂತಾನೆ ಅವ್ರು ಏನು ಕೇಳಿಲ್ರಿ ನನ್ನ ಮಾತು. ಹಂಗೆ ಹಾರೇ ಬಿಟ್ರಿ. ಆಜು ಬಾಜು ಕಾಳು ನೋಡ್ತಾನೆ. ಇವತ್ತು ಎಲ್ಲರಿಗೆ ರಜೆ ಹೇಳ್ಬಿಟ್ರೆ ನಾವು ಹೊಲ್ದಾಗ ಏನು ಕೆಲಸ ಇಲ್ಲಪ್ಪ, 4 ದಿನ ಬರಬೇಡ್ರಿ ಅಂತಂದು. ಹೊಲ್ದಾಗ ಯಾರು ಇಲ್ರಿ, ನಾವು ಒಬ್ಬನೇ ಏನು ಮಾಡಲಿ? ಅದಕ್ಕೆ ಓಡ್ ಬಂದ್ರಿ ಮನೆಗೆ, ಹೇಳೋಣ ದೊಡ್ಡ ಪರಿದ್ರು ಕರ್ಕೊಂಡು ಹೋಗೋಣ ಅಂತ ಹೇಳಿ. ಏನು ಹೇಳಕತ್ತಿ ನೀನು? ಅವ್ರಿಗೆ ಈಜಾಕ್ ಬರೋದಿಲ್ಲ ಅಂತದ್ರಾಗ ಅವ್ರು ತೋಟದ ಬಾವಿಗೆ ಹೋಗಿ ಅವ್ರೇಕೆ ಹಾರ್ತಾರ? ಸುಮ್ಮನೆ ಯಾರನ್ನಾರ ನೋಡಿರ್ಬೇಕು ನೀನು ಇವ್ರ ಅಂತ ಹೇಳಿ ಬಂದು ಹೋಗು. ಮೊದ್ಲ ನೀನು ಸರಿಯಾಗಿ ಕಣ್ಣ ಕಾಣಂಗಿಲ್ಲ. ಯಾರು ನೋಡಿಯೇ ಏನ? ಸುಮ್ಮನೆ ಅಪ್ಪರ ಅನ್ಕಂತ ಬಂದ್ಬಿಟ್ಟಿಯೇನ? ಇಲ್ರಿ ಅವರ ಕರೀನ, ಅವ್ರು ನಮ್ಮ ಸಣ್ಣ ಅಪ್ಪರ. ನನ್ನ ಕಣ್ಣಾರ ನೋಡೇನ್ರಿ. ನಿಮ್ಮ ಜೊತೆ ಮಾತಾಡ್ಕೊಂತ ನಿಂತ್ರ ಅಪ್ಪನ ಉಳಿಸ್ಕೊಳಕ್ಕಾಗಂಗಿಲ್ರಿ. ನಾವು ಹೋಗ್ಕನಿ ದೊಡ್ಡಪ್ಪರ ಇಲ್ಲ ಅಂತೀರಿ. ಆ ಕಡೆ ಯಾರು ಅದಾರ ನಮ್ಮ ಮತ್ತೆ ಓಣ್ಯಾಗ ಗಂಡ್ಮಕ್ಳು ಕರ್ಕೊಂಡು ಹೋಗ್ಕನ್ರಿ. ನನಗೂ ಈಜಾಕ್ ಬರಂಗಿಲ್ಲ. ಏನು ನನ್ನ ಮಗ ಬಾವಿ ಬೀಳದ? ಈಗ ಒಳ ಕುಂತಿದ್ದ ಅವ, ಯಾವಾಗ ಹೋದ ಬಾವಿ ಕಡೆಗೆ? ನಾನು ನೋಡ್ಲೇ ಇಲ್ಲ. ಅವ್ನು ಹೋಗಿದ್ದ, ನಾನು ನೋಡಿದ್ದೆ ಅಂದ್ರೆ ಅವ್ನು ಹೋಗಾಕ ಬಿಡ್ತದಿಲ್ಲ. ಏತಿ ನೀ ಏನು ಅಷ್ಟು ಗಾಬರಿ ಆಗಕ್ಕೆ ಹೋಗಬೇಡ. ಅವ್ರದ್ದು ಭಾರಿ ಬಂಡ ಜನಮ ಐತಿ. ಏನು ಮಾಡ್ಕೊಂಡಿರೋದಲ್ಲ, ಬಾವಿಗೆ ಏನು ಬಿದ್ದಿರೋದಲ್ಲ ತಗ. ಅವ್ರು ಇವನೇ ಯಾರನ್ನಾರ ನೋಡೇನ ಏನ ಹನುಮಂತ ಅಜ್ಜ ಸುಮ್ಮನೆ ಬಂದು ಹೇಳಕತ್ತಾನೆ ಇಲ್ಲಿ. ಯವ್ವ ಎದಿ ಅವ್ವ ಎತ್ತಿ ಎತ್ತಿ ಏನಾತತಿ? ಹೇಳತ್ತಿ ಮ್ಯಾಲೆ ಹೇಳತ್ತಿ. ಎತ್ತಿ ನಿನ್ನ ಮಗ್ ಏನಾಗಿರಲ್ಲತಿ? ನೀ ತ್ರಾಸ ಮಾಡ್ಕೋಬೇಡ. ಸುಮ್ಮನೆ ನೀನೇ ಹೆದರಿ ನನ್ನ ಹೆದರ್ಸ್ಬೇಡ. ಆ ಮುದ್ಕುಗೇನು ಯಾರನ ನೋಡಿ ನಿನ್ನ ಮಗ ಅನ್ಕೊಂಡತ್ತದ. ಕಣ್ಣ ಕಾಣಂಗಲ್ಲ ಮೊದ್ಲ ಅದಕ್ಕೆ. ಇದೇನೇ ಯವ್ವ, ಎಷ್ಟು ಮಾತಾಡ್ಸಿದ್ರೆ ನಮ್ಮ ಮತ್ತೆ ಮಾತಾಡುವಲ್ಲು, ಕಣ್ಣು ಬಿಡುವಲ್ಲು. ಎತ್ತಿ ಎತ್ತಿ ಅಯ್ಯೋ, ಮೈ ಕೈ ಎಲ್ಲ ತಣ್ಣಗಾಗತ್ತೇವ ನಮ್ಮ ಅತ್ತಿವು. ವಿಶಾಲಿ ಬಾ ಇಲ್ಲಿ. ತಮ್ಮನ ಕರ್ಕೊಂಡು ಇಲ್ಲೇ ಇರ ನೀ ನಿಮ್ಮಮ್ಮನ ಹತ್ರ. ಅಲ್ಲಿ ಹೊರಗೆ ಯಾರು ಅದಾರ ನಾನು ನೋಡ್ತಾನೆ. ನಿಮ್ಮಮ್ಮನ ದವಾಖಾನೆಗೆ ಸೇರ್ಸನ. ಮಾತಾಡುವಲ್ಲು ಏನಿಲ್ಲ. ನಿಮ್ಮಮ್ಮ ಕಣ್ಣು ಬಿಡುವಲ್ಲು. ಮೈ ಕೈ ಎಲ್ಲ ತಣ್ಣಗಾಗತ್ತೇವ. ನನಗಂತೂ ಹೆದರಿಕೆ ಆಗತ್ತೈತವ. ಅವ ನೀ ಹೋಗ, ನಾ ಅಮ್ಮನ ಅಂತ ಕಿರ್ತಾನೆ. ಕಮಲವ್ವ ಯಾಕವ್ವ ಏನಾತ ಅಂತ ಹಿಂಗೆ ಹೋಗಿ ಕೇಳಕತ್ತಿದಿ? ಮುತ್ತೈದ ಹೆಣ್ಮಕ್ಳು ಮನ್ಯಾಗ ಹಿಂಗೆ ಹತ್ರ ಮನೆಗೆ ಒಳ್ಳೇದಲ್ಲವ. ಯಾರ ಮಂದಿ ಕೇಳಿದ್ರೆ ಏನು ಅನ್ಕೊಂಡಾರ? ಏನೋ ಆಗೈತೇನೆ ಇವ್ರ ಮನ್ಯಾಗ? ಯಾರ ಸತ್ಗಿತ್ತು ಹೋಗ್ಯಾರ ನಾ ಅನ್ಕೊಳಂಗಿಲ್ಲೇನ? ಮಾವ ಅದು ಅತ್ತಿ ಎದಿ ಹಿಡ್ಕೊಂಡು ದಡಾರ ಅನ್ನಂಗ ನೆಲಕ್ಕೆ ಬಿದ್ದುಬಿಟ್ಟಾಳ. ಮಾತಾಡ್ಸಿದ್ರೆ ಮಾತಾಡುವಲ್ಲು. ಮೈ ಕೈ ಎಲ್ಲ ತಣ್ಣಗಾಗಕತ್ತೈತಿ. ನನಗೇನು ಮಾಡ್ಬೇಕಂತನೂ ಗೊತ್ತಾಗ್ಲಿಲ್ಲ. ಅದಕ್ಕೆ ಈ ಸಲ ಕರೆದು ಒಳಗೆ ಅವ್ರ ಅಮ್ಮನಂತೇಳಿ ಕುಂದ್ರಿಸಿ ಯಾರನ್ನಾರು ಕರೆನ ಅಂತ ಹೊಂಟಿದ್ದೆ. ಚಲೋ ಆತ್ ಬಿಡು ಮಾವ ನೀವು ಬಂದದ್ದು. ಬರ್ರಿ ಏನಾಗೈತೆ ಅತ್ತಿಗೆ? ಏನ ನಿಮ್ಮ ಮತ್ತೆ ನೆಲಕ್ಕೆ ಬಿದ್ದಾಳ? ಸರಿ ಅವ ನೋಡೋಣ ಏನಾತನ ಆಕಿಗೆ. ಸಿದ್ದಿ ಏನಾತ್ ನಿನಗೆ? ಸಿದ್ದಿ ಮಾತಾಡವಲ್ಲೆಲ್ಲ. ಮೈ ಕೈ ಎಲ್ಲ ತಣ್ಣಗಾಕತ್ತೇವು. ಉಸಿರಾಡೋದ ನಿಂತತಿ ಅಂದ್ರೆ ನಾನು ಸಿದ್ದಿ ಅಂದ್ಬಿಟ್ಟು ನಿಮ್ಮನ್ನೆಲ್ಲಾರನ್ನ ಬಿಟ್ಟು ಶಿವನ ಪಾದ ಸೇರೇ ಬಿಟ್ಲ. ಸಿದ್ದಿ ಏನು ನೀನು ನಾನು ಒಬ್ಬನ್ನ ಮಾಡಿ ಹೋಗೇ ಬಿಟ್ಟೆ ಅಂತೂ ನೀ ಅನ್ಕೊಂಡಂಗೆ ಮಾಡಿದೆಲ್ಲ. ಮಗನ ಮದುವೆ ಮಾಡಿ ಮೊಮ್ಮಕ್ಕಳು ನೋಡಿ ಆಡಿಸಿ ಮುತ್ತೈದೆ ಸಾಯ್ಬೇಕ್ರಿ ನಾನು ಅಂದಿದ್ದಿ. ಅದನ್ನು ಕರೆ ಮಾಡಿಬಿಟ್ಟೆಲ್ಲ ಸಿದ್ದಿ, ಕರೆ ಮಾಡಿಬಿಟ್ಟೆಲ್ಲ ಮಾತು. ಅಜ್ಜ ಅಮ್ಮ ಏನಾಗೈತಿ? ಯಾಕೆ ಹಿಂಗ್ ಮಕ್ಕಂದಾಳ? ನೀವೆಲ್ಲರೂ ಮಾತಾಡ್ಸಿದ್ರು ಮಾತಾಡುವಲ್ಲ. ನಾನು ಮಾತಾಡ್ಸ್ತಾನೆ. ಎಷ್ಟು ಮಾತಾಡ್ಲೇ ಇಲ್ಲ ನನ್ನ ಕುಟಾಗನ. ವಿಶಾಲವ್ವ ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಹೋಗ್ಯಾಳವ. ಆಕಿ ದೇವ್ರ ಕುಟಾಗ ಅಷ್ಟೇ ಮಾತಾಡ್ತಾಳ. ಇನ್ಮೇಲೆ ನಮ್ಮ ಯಾರ ಕುಟಾಗೂ ಮಾತಾಡಲ್ಲ ಆಕಿ. ಕಮಲವ್ವ ಇದೆಲ್ಲ ಹೆಂಗಾತವ? ಏನಾತ್ ನಿಮ್ಮ ಅತ್ತೆಗೆ ಇದ್ಕಿದ್ದಂಗೆ? ಮಾವ ಇದೆಲ್ಲ ಹನುಮಂತ ಅಜ್ಜನಲ್ಲ, ಕುಳ್ಳ ಹನುಮಂತ ಅಜ್ಜನಿಂದನ ಆಗಿರೋದು ನೋಡು ಮಾವ. ಅದೇನಂದ್ರೆ ಆ ತೋಟದಾಗ ಯಾರು ನೋಡಿದ್ನ ಏನ ಬಂದಾನ ಹಂಗ ಅಪ್ಪಾರ ಅವ್ವಾರ ಸಣ್ಣ ಸೌಕರ್ ಬಾವಿಗೆ ಬಿದ್ದಾರ್ರಿ. ತೋಟದ ಬಾವಿಗೆ ಅವ್ರನ್ನ ಎತ್ತಕ್ಕಾಗ್ಲಿಲ್ರಿ. ನಾನು ಒಬ್ಬನ ಕಡಿದ್ದೆ, ನನಗೂ ಈಜ್ ಬರಲ್ರಿ, ಹಂಗ್ರಿ ಹಿಂಗ್ರಿ ಅಂತ ಹೇಳ್ಬಿಟ್ಟ ಅತ್ತಿಯರ ಮುಂದನ. ಅತ್ತಿಯರು ಒಂದೇ ಸ್ವಲ್ಪ ಎದೆ ಹಿಡ್ಕೊಂಡು ಕುಸಿದ ಬಿಟ್ರಿ ಮಾವ. ಇದೇನು ಹೇಳಿದೆವ ಕಮಲವ್ವ ನೀನು? ಕರೆನಾ ಅವನು ಹೇಳಿದ್ದು?
ಮೊದ್ಲ ನನ್ನ ಮಗ ಈಜು ಹೊಡ್ಯಕ್ಕೆ ಬರಲ್ಲ ಹೇಳಿದ್ಲು ಅವ್ರವ್ವ ಕಲಿಸ್ರಿ ನನ್ನ ಮಗ ಈಜು ಹೊಡ್ಯದ ಅಂತಂದು ಅದಕ್ಕೆ ಸಾಲಿ ಕಲಿಯೋದ್ರಾಗ ಇವತ್ತು ನಾಳೆ ಅನ್ಕಂತ ಇಷ್ಟು ದೊಡ್ಡ ಮಗ ಆದ್ರೆ ಅವ್ನಿಗೆ ಈಜು ಹೊಡ್ಯಕ್ಕೆ ಬಂದದ್ದಿಲ್ಲ ಈಗ ಬಾವಿಗೆ ಬಿದ್ದಾನಂದ್ರೆ ಅಯ್ಯೋ ಏನಾತ ಏನ ಅಪ್ಪರ 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 ನೀವೇನು ಜೀವಕ್ಕೆ ತ್ರಾಸ ಮಾಡ್ಕೋಬೇಡ್ರಿ ಆದ್ರೆ ನಾ ಹೇಳೋ ವಿಚಾರನ ಹಂಗೈತಿ ಸಣ್ಣ ಅಪ್ಪರ ಬಾವಿ ಹಾರಿ ಹೋದ್ರಿ ಅವರು ಏ ಹನುಮಂತಜ್ಜ ನಿನಗೆ ರೊಕ್ಕ ಬೇಕಾದ್ರೆ ಕೇಳು ಕಾಳು ಕಡಿ ಬೇಕಂದ್ರೆ ಕೇಳಿಸ್ಕೊಂಡು ಹೋಗು ಹಿಂಗೆಲ್ಲ ಸುಳ್ಳು ಏನೇನಾರ ಹೇಳ್ಬೇಡ ನಮ್ಮ ಮಾವಿಗೆ ಏನಾಗಿರಂಗಿಲ್ಲ ನೀನ ಇಲ್ಲ ಬರೋದು ಏನೇನಾರ ಕಟ್ಟಿ ಹೇಳಕ್ಕೆ ಹೋಗ್ಬೇಡ ಅವರ ನಾನು ಯಾಕ್ರಿ ಸುಳ್ಳು ಹೇಳಿ ನನಗೇನ್ರಿ ಸುಳ್ಳು ಹೇಳಿದ್ರೆ ಸಿಗೋದು ನಾನು ಈ ಮನೆ ಉಪ್ಪುಂಡನ್ರಿ ಅಷ್ಟಕ್ಕೂ ಸುಳ್ಳು ಹೇಳಿ ನಾನು ಯಾವ ಸಾಮ್ರಾಜ್ಯ ಆಳ್ಬೇಕಾಗೈತ್ರಿ ಅಪ್ಪರ್ಗೆ ಹಿಂಗಾಗಿರೋದ ಖರೆ ರೀ ದೇವ್ರೆ ನಾನು ಯಾವ ಜನದಾಗ ಏನು ಪಾಪ ಮಾಡಿದ್ದೆ ಅಂತ ಈ ಜನದ ನನಗೆ ಈ ಥರ ಶಿಕ್ಷೆ ಕೊಡಕತ್ತೀವಿ ತಾಯಿನೋ ಮಗನೋ ಒಂದೇ ದಿನನ ಕರ್ಕೊಂಡಿಯಲ್ಲ ನನ್ನ ಯಾಕೆ ಉಳಿಸಿದಿ ನನ್ನ ಕರ್ಕೊಂಬಿಡು ನನ್ನ ಮನೆಯಾಗಿರೋರು ಇವು ಒಂದು 3 ಜನ ಎಲ್ಲಾರನ್ನೂ ಒಮ್ಮೆಗೆ ನಿನ್ನ ಪಾದಕ್ಕೆ ಸೇರಿಸ್ಕೊಂಬಿಡು ಅಪ್ಪರ ಸಮಾಧಾನ ಮಾಡ್ಕೇಳ್ರಿ ಎಲ್ಲ ಹಣೆ ಬಾರ ರೀ ನಾವು ಮಾಡೋದ್ರಾಗ ಏನೈತಿ ನಾವು ಹಂಗೆ ನಿಮಿತ್ತ ಮಾತ್ರ ಅಷ್ಟೇ ಎಲ್ಲ ಶಿವ ಬರೆದು ಕಳಿಸ್ಬಿಟ್ಟಿರ್ತಾನೆ ರೀ ಅವ ಹೆಂಗೆ ಹೇಳ್ತಾನೆ ಹಂಗೆ ನಡೆಯೋದು ಏನೋ ಒಂದು ಹುಲ್ಕಡ್ಡೆ ಅಲ್ಗಾಡ್ಬೇಕು ಅಂದ್ರೂ ಆ ಶಿವನ ಅಪ್ಪಣೆ ಬೇಕು ನಾವು ಅನ್ಕೊಂಡಂಗೆ ಎಲ್ಲ ಆಕತ್ರಿ ಎಲ್ಲ ಬರ್ರಿ ಅಪ್ಪರ ಇಲ್ಲೇ ಹತ್ಕಂತ ನಿಂತ್ರೆ ಹೆಂಗ್ರಿ ಮುಂದೆ ಆಗಕ್ಕೆ ಹರ್ಯಾರ ಮಾಡ್ಬೇಕ ಬೇಡ್ರಿ ಮನ್ಯಾಗ ಇಟ್ಕೊಂಡು ಕುಂದ್ರಾಕತ್ತೇನ್ರಿ ಅದ್ರ ಬೇರೆ ಅವ್ವರು ಬೇರೆ ಇವತ್ತು ಹೋಗ್ಬಿಟ್ಟಾರ ದೊಡ್ಡ ಅವ್ವರು ನನಗೆ ದುಃಖ ತಡ್ಕೊಳಕ್ಕೆ ಆಗೋಲ್ದು ಇನ್ನು ನೀವು ಅವ್ರ ಮನೆಯವ್ರು ನಿಮಗೆ ಎಷ್ಟು ತ್ರಾಸ ಆಗಿರೋಕ್ಕಿಲ್ಲ ಮಾವ ನನಗೆ ಅವ್ರನ್ನ ಆ ಸ್ಥಿತಿಯನ್ನು ನೋಡಕ್ಕೆ ಮನಸ್ಸಿಲ್ಲ ಮಾವ ನನ್ನ ಮನಸ್ಸು ಒಪ್ಪುವಲ್ದು ಅವ್ರನ್ನ ಹಂಗೆ ನೋಡಕ್ಕೆ ನಾ ಬರೋಕೊಲ್ಲ ಮಾವ ಬರೋಕೊಲ್ಲೆ ಅವ್ರು ಮಾಡಿದ ತಪ್ಪನ ನಾ ಎತ್ತಿ ಎಣಿಸಿ ಅವ್ರ ಮನಸ್ಸಿಗೆ ಭಾಳ ನೋವು ಮಾಡಿಬಿಟ್ಟೆ ಮಾವ ತಿದ್ಕಿಂತಾರ ಅಂತೇಳಿ ಹಿಂಗೆ ಮಾಡಿದೆ ಅವ್ರು ನನಗೆ ಇಂಥ ಒಂದು ಶಿಕ್ಷೆ ಕೊಟ್ಟೋಕರ ತಾಯಿ ಮಗ ಅಂತ ಅನ್ಕೊಂಡಿದ್ದಿಲ್ಲ ಮಾವ ಹಿಂಗೆ ಕತೆ ಅಂದಿದ್ರೆ ನಾ ತುಟಿ ಯಾಳು ಮಾಡ್ತಿದ್ದಿಲ್ಲ ಮಾವ ಅವ್ರಿಗೊಂದು ಅಕ್ಷರ ಮಾತಾಡ್ತಿದ್ದಿಲ್ಲ ನಾನು ಏನು ಮಾಡೋದವ ಕಾಲ ಮಿಂಚು ಹೋಗ್ಬಿಟ್ಟತಿ ಈಗ ನೀ ಅಂದ್ರೂ ಬರಲ್ಲ ನಾನಂದ್ರೂ ಬರಂಗಿಲ್ಲ ನಡಿವ ಮುಂದಾಗ ಕಾರ್ಯ ಮಾಡೋಣ ಕೆಲವು ವರ್ಷಗಳ ನಂತರ ಕಮಲವ್ವ ಹಾಂ ಹೇಳ ಮಾವ ಏನು ಬೇಕಿತ್ತು ಊಟ ಮಾಡ್ತೀರೇನ ಊಟ ಗೀಟ ಎಲ್ಲ ಆಮೇಲೆ ಮಾಡಿದ್ರಾತು ಮತ್ತು ನನಗೂ ವಯಸ್ಸಾಗ್ತಾ ಬಂತು ಇನ್ನು ಎಷ್ಟು ದಿನ ಅಂತ ಮಗಳ ಮನೆಯಾಗ ಇಟ್ಕೊಂಡಿರ್ತಿದ್ದಿ ಚಲೋ ಸಂಬಂಧ ಬಂದೈತಿ ಕೊಟ್ಟು ಮದುವೆ ಮಾಡಿಬಿಡು ನಾಳೆ ನಾವು ಹೋದ ಕಾಲಕ್ಕೆ ಒಬ್ಬಾಕೆ ಆಗ್ಬಿಡ್ತೀಯವ್ವ ನೀನು ಮಗ ಅದಾನ ಬಿಡು ಪಾಪ ಅದು ಸಣ್ಣದು ಹುಡುಗ ಅವ್ರ ಅಕ್ಕನ ಮದುವೆನ ನಾವ ಮಾಡಿಬಿಡೋಣ ಸುಮ್ಮನೆ ನೀನು ಒಬ್ಬಾಕೆ ಯಾಕೆ ತ್ರಾಸ ತಗೊಂತಿದ್ದಿ ಮಾವ ನಾನು ವಿಚಾರ ಮಾಡ್ಲಾರ್ದ ಬಾಯಿ ಬಂದಂಗೆ ಮಾತಾಡಿ ಅತ್ತಿನ್ನು ಗಂಡನ್ನು ಕೂಡೆ ಕಳ್ಕೊಂಡು ಮಾವ ಈಗ ನಾ ಏನು ಮಾತಾಡಂಗಿಲ್ಲ ನೀವು ಹೆಂಗೆ ಹೇಳ್ತೀರ ಹಂಗೆ ನೀವೆಲ್ಲರ ಕೊಡ್ರಿ ನಿಮ್ಮ ಮೊಮ್ಮಗಳನ್ನ ನಾ ಬೇಡ ಅನ್ನಂಗಿಲ್ಲ ಹೌದೇನವ ಖುಷಿ ಆಯ್ತು ಬಿಡವ ನಿನ್ನ ಮಾತು ಕೇಳಿ ಅವರು ಚಲೋ ಸಂಬಂಧ ಐತವ ಭಾಳ ದೊಡ್ಡ ಮಂದಿ ಅಂದರು ಅದಕ್ಕೆ ಒಟ್ಟು ಹೊಲ ಪಲ ಮಾರಿ ಕೊಟ್ಬಿಡ್ತಾನವ ಮೊಮ್ಮಗ ಸ್ವಲ್ಪ ಉಳಿತೈತಿ ಅವ ಏನು ಗಂಡ್ಮಗ ದುಡ್ಕೊಂಡು ಹೆಂಗಾರ ಮತ್ತೆ ಗಳಿಸ್ಕೊಂತಾನ ಮೊಮ್ಮಗಳನ್ನ ಚಲೋ ಮನೆ ಕೊಟ್ಬಿಡ್ತಾನವ ಒಟ್ಟು ಆಸ್ತಿ ಮಾರಿ ಆತ್ ಮಾವ ನೀವು ಹೆಂಗೆ ಹೇಳ್ತೀರ ಹಂಗೆ ಆತವ ಓಣ್ಯಾಗ 4 ಮಂದಿ ಕರ್ಕೊಂಡು ಮದುವೆ ತಯಾರಿ ಮಾಡಿಸ್ಬಿಡು ಮತ್ತು ನಿನಗಂತೂ ಮುಂದೆ ಓಡಾಡಿ ಮಾಡೋಕ್ಕಾಗಂಗಿಲ್ಲ ಇಲ್ಲೇ ಓಣ್ಯಾಗಿನ 4-5 ಮಂದಿ ಮುತ್ತೈದೆಯವ್ರನ್ನ ಕರೆದು ಎಲ್ಲ ಕೆಲಸ ಮಾಡಿಸ್ಬಿಡವ ಹುಡುಗನ ಕಡೆದವ್ರು ಹೇಳ್ಯಾರ ಹುಡುಗಿ ಎಷ್ಟು ಕರ್ಕೊಂಬರ್ರಿ ನಾವು ಎಲ್ಲ ಮದುವೆ ಮಾಡ್ಕೊಂತೀವಿ ಅಂತಂದು ಆದ್ರೆ ನಮ್ಮದು ಬಿಡಕ್ಕೆ ಬರಂಗಿಲ್ಲಲ್ಲವ ನೇಮ ನಿತ್ಯನ ಅದಕ್ಕೆ ಮಾವ ಹಂಗೆ ಮಾಡ್ತಾನೆ ತಗರ್ರಿ ರೇಣಿ ಒಂದು ಲೋಟ ನೀರು ತಂಬರಲೇ ಇವ ನಿನಗೆ ಎಷ್ಟು ಸಲ ಹೇಳ್ತಾನೆ ತಣ್ಣೀರು ಕುಡಿಬೇಡ ಕಾದಾರಿದ ನೀರು ಕುಡಿ ಇಲ್ಲ ಬಿಸಿ ನೀರು ಕುಡಿಯವ ಒಂದಿಟ್ಟು ಗಂಟ್ಲು ಸರಳಕತಿ ಅಂತಂದು ಹೇಳಿದ್ರೆ ಕೇಳಂಗ ಇಲ್ಲವ ಸುಮ್ಮನೆ ತಣ್ಣ ನೀರು ಅಂತಂದು ಕುಡಿತಿದ್ದಿ ಆರಾಮಿಲ್ದಂಗೆ ಮಕ್ಕಂತೀಯ ಸುಮ್ಮನಾರ ಇರ್ತಿ ಅದು ಮಾಡಂಗಿಲ್ಲ ಗಡ ಮದುವೆ ಮಾಡ ಮೊಮ್ಮಗ್ಗ ಅಂತ ನಿಂತು ಬಿಡ್ತಿದ್ದಿ ಅವನಿಗೆ ಅಷ್ಟು ವಯಸ್ಸಾಗ್ಯವನ್ ಬೇ ಅವ್ನ ಜೊತೆಗೆ ಹುಟ್ಟಾಳ ಅವ್ರ ತಂಗಿ ಆಕಿಗೆ ಮಾಡ್ಲಾರ್ದ ಇವನಿ ಮಾಡಕ್ಕತ್ತೇನ ಇರ್ಲಿ ತಂಬ ತಣ್ಣ ನೀರ ಬಿಸಿನೀರ ನನಗೆ ಒಟ್ಟು ಕುಡಿಯಾಕ ಸಮಾಧಾನ ಆಕತಿ ಕುಡಿತೇನೆ ಅಲ್ಲ ರೇಣಿ ಆ ಬ್ಯಾಗಿಗೆ ಏಟು ಹುಡುಕಿದ್ರು ಹೊರ ಹತ್ತುವಲ್ವು ಅದಕ್ಕೆ ಅವ್ರ ಅಣ್ಣನ ಮದುವೆನಾರ ಫಿಕ್ಸ್ ಮಾಡಿ ನೀನು ಆಕೆ ಕಾಲ್ಗುಣದಲ್ಲರ ಯಾಕೆ ನಾದ್ನಿಗೆ ಒಂದು ಗಂಡು ಹತ್ತಿದ್ರೆ ಹತ್ತಬಾರ್ದು ವರ ಇದ್ರ ಬದ್ರ ಸಿಕ್ಕ್ರ ಹಂಗಾರ ಮಾಡಿದ್ರ ಕತಿ ನೋಡು ಗಡ ಮದುವೆ ಮಾಡ್ಬಿಡ ನಾನು ಮೊಮ್ಮಕ್ಕಳ ಮದುವೆ ನೋಡಿ ಸತ್ತೊಕ್ಕನಿ ಕಣ್ಣು ಮುಚ್ಕೊಂತಾನೆ ಹ್ಞೂ ಬೇ ಹುಡ್ಕಕತ್ತೇನೆ ಸಿಗ್ಬೇಕಲ್ಲ ಇವ್ರಿಗೆ ಹೇಳಿಟ್ಟೆ ನಾನು ನನಗೆ ಗೊತ್ತಿದ್ದವ್ರಿಗೆ ಮತ್ತು ಏನು ಮಾಡೋದು ನಾನು ಒಬ್ಬಾಕಿ ಏಟಂತ ಬಡ್ದಾಡ್ಲಿ ಮಂತ್ಯಾನಕ್ಕೆ ಬಡ್ದಾಡ್ಲ ಏನೋ ಅವ್ರನ್ನ ಮದುವೆ ಮಾಡಕ್ಕೆ ಬಡ್ದಾಡ್ಲೆ ಯಾವ್ದಂತ ಮಾಡಲಿ ನಾನು ಏನು ಮಾಡೋದವ ಒಬ್ಬಂಟಿಗ್ರ ಜೀವನ ನಾನು ಹಂಗೆ ಒಬ್ಬಂಟಿಗಳಾಗೆ ಇದ್ದಕಂದು ನಿನ್ನೊಂದು ದಾರಿಗೆ ಹತ್ತಿಸಿದ್ನೆ
ಹತ್ತಿದ್ಲು ಬಿಡೋ ಮಗಳು ಇನ್ನು ಸುಖವಾಗಿರ್ತಾಳೆ ಅನ್ನೋದ್ರಾಗ ದೇವರು ಇಂಥದ್ದು ಅಂತಂದು ದೊಡ್ಡದ ನಿನ್ನ ಜೀವನಕ್ಕೆ. ಏನು ಮಾಡ್ಬೇಕು ಹಂಗೆ ಮಾಡಿ ಮಕ್ಳು ದೊಡ್ಡವರಾದ್ರೆ ಇನ್ನು ಕೊಟ್ಟು ಮದುವೆ ಮಾಡಿದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರ. ಎರಡು ಕೈ ಜೋಡಿ ಮಾಡಿದೆ ಅಂದ್ರೆ ಹಂಗೆ ಅವ್ರ ಜೊತೆಯಾಗಿ ಹೊಕ್ಕಾರ. ನಮ್ದೇನವ ಮುಗಿದು ಹೋತಿನ್ನ ಇವ. ನಾ ಏನಂತಾನೆ ಸುಮ್ಮನೆ ನಮ್ಮ ಊರಿಗೆ ಹೋದ್ಮೇಲೆ ಹುಡುಗರಿಗೆ ಮದುವೆ ಮಾಡಿದ್ರಾತ ಅಂತ ಅನ್ಕೊಂಡನವ. ನಿನಗೆ ಹೆಂಗೆ ಅನಿಸ್ತತಿ? ಬೇಡ ಅಲ್ಲಿ ಹುಟ್ಟು ದೂರ ಆಕತೆ ನಿಂದು. ಅದು ಏನು ಇದು ಏನು ಅವರೆಲ್ಲಿ ಇವರೆಲ್ಲಿ 16 ಪ್ರಶ್ನೆ ಕೇಳ್ತಾರ ಜನ. ಅದಕ್ಕೆ ಸುಮ್ಮನೆ ಇಲ್ಲೇ ಇದ್ದಾಗ ನಮ್ಮ ಮಕ್ಳಿಗೆ ಮದುವೆ ಮಾಡಿಬಿಡು. ಅವು ಒಂದು ದಾರಿ ಹತ್ತಲಿ, ಆಮೇಲೆ ಅದು ಊರನ್ನ ಮನೆ ಹೊಲ ನೋಡೋಣಂತ. ಎಲ್ಲಿ ಹೋಗ್ತೈತೆ ಅದು? ನಿಮ್ಮ ಅಪ್ಪನ ಹೊಲ ನಿನಗೆ ಬಂದ ಬರ್ತೈತಿ, ನಿನಗೆ ಬಂದದ್ದೆ ನಿನ್ನ ಮಕ್ಳಿಗೆ ಬಂದ ಬರ್ತೈತಿ, ಬರ್ದಂಗೆ ಇರ್ತೈತೇನ? ಸುಮ್ಮನೆ ಇಲ್ಲ ನಾ ಹೇಳ್ದಂಗೆ ಕೇಳು. ಹಂಗಂತೇನು ಬೇ? ಸರಿ ತಗ, ನೀ ಅನ್ನೋದು ಕರೆವೈತಿ. ಮತ್ತೆ ಎಲ್ಲರೂ ಸಿಕ್ಕು ಅಂದ್ರೆ ಬಡ ಇಬ್ಬರಿಗೆ ಮಾಡಿಬಿಡ್ತಾನೆ.